ನಮಸ್ಕಾರ ಕರ್ನಾಟಕ. ಲಾಸ್ಟ್ ವೀಡಿಯೋನ ಸುಮಾರು ಜನ ನೋಡಿದರೆ ಅದ್ರಲ್ಲಿ ಗೊತ್ತಿರುತ್ತೆ. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಗೋಪ್ರೋ ವೀಡಿಯೋ ಮಾಡಿದಾಗ ಅದ್ರ ನೆಕ್ಸ್ಟ್ ವೀಡಿಯೋ ಅದರ ಆಕ್ಸೆಸರೀಸ್ ಏನೇನು ತೊಗೊಂಡಿದ್ದೀನಿ ಅದ್ರ ಮೇಲೆ ವೀಡಿಯೋ ಮಾಡ್ತೀನಿ ಅಂತ. ಸೊ ಇಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸ್ತಿರೋದೆ ನಾನು ತೊಗೊಂಡಿರೋ ಆಕ್ಸೆಸರೀಸು ಏನೇನು ಅಂತ ಫಸ್ಟ್ ತೋರಿಸ್ಬಿಡ್ತೀನಿ. ಇದು ಬ್ಯಾಟ್ರೀಸ್. ಗೋಪ್ರೋಗೆ ಅವರೇ ಒಂದು ಬ್ಯಾಟ್ರಿ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ 2 ಬ್ಯಾಟ್ರಿ ತೊಗೊಂಡಿದ್ದೀನಿ. ಇದು ಎಂಡ್ಯೂರೋ ಬ್ಯಾಟ್ರೀಸ್ ಅಂತ ವೈಟ್ ಕಲರ್ ಬರುತ್ತೆ, ನಾರ್ಮಲ್ ಬ್ಯಾಟ್ರೀಸ್ ಅದೇ ಬ್ಲೂ ಕಲರಲ್ಲಿ ಬರುತ್ತೆ. ನೆಕ್ಸ್ಟು ಚಾರ್ಜರು, ನನ್ನ ಹತ್ರ 3 ಬ್ಯಾಟ್ರಿ ಇದೆ, ಟ್ರಿಬಲ್ ಚಾರ್ಜರ್ನೇ ತೊಗೊಂಡೆ. ಇದು ಗೋಪ್ರೋದವ್ರದ್ದಲ್ಲ, ಟೆಲಿಸಿನವ್ರದ್ದು. ಪ್ರೈಸು ಕಮ್ಮಿ ಮತ್ತು ನಮಗೆ ಬೆನಿಫಿಟ್ ಜಾಸ್ತಿ. ಟ್ರಾವೆಲ್ ಮಾಡಬೇಕಾದ್ರೆ ಬ್ಯಾಗಲ್ಲಿ ಪವರ್ ಬ್ಯಾಂಕಲ್ಲಿ ಆರಾಮಾಗಿ ಚಾರ್ಜ್ ಮಾಡ್ಕೋಬೋದು. ಗೋಪ್ರೋದವ್ರದ್ದು ಬರೀ ಇಷ್ಟು ಬೇಸ್ ಮಾತ್ರ ಬರುತ್ತೆ, ಹಂಸಲ ಆಡಿದ್ರೆ ಬ್ಯಾಟ್ರಿ ಕೆಳಗಡೆ ಬಿದ್ದೋಗುತ್ತೆ. ಇದು ಬೆಸ್ಟು. ಇಲ್ಲಿ ಬಂದರೆ ಆ್ಯಕ್ಷನ್ ಪ್ರೋ ಅವ್ರದ್ದು ಗೋಪ್ರೋ ಕೇಸ್. ಇದು ಅಫೋರ್ಡಬಲ್ ರೇಟಲ್ಲಿ ಯಾಕಂದಿರೋ ಮಾರ್ಕೆಟಲ್ಲಿರೋ ಒಂದಷ್ಟು ಬ್ರ್ಯಾಂಡ್ಗಳನ್ನ ತೊಗೊಂಡ್ರೆ ಆ್ಯಕ್ಷನ್ ಪ್ರೋ ಅವ್ರದ್ದು ಸ್ವಲ್ಪ ಅಫೋರ್ಡಬಲ್ ಆಗಿದೆ, ತೊಗೊಬೋದು. ಇದ್ರ ಜೊತೆ ಇದೊಂದು ಕ್ಯಾಪ್ ಕೊಡ್ತಾರೆ, ಲೆನ್ಸ್ ಪ್ರೊಟೆಕ್ಟರು. ಓಕೆ, ಅದು ಬಿಟ್ಟರೆ ಮೋನೋ ಅವ್ರದ್ದು ಇಲ್ಲೊಂದು 2 ಮೈಕ್ ಇದೆ. ಜೊತೆಗೆ ಇವಾಗ ನೀವೇನು ಆಡಿಯೋ ಕೇಳ್ತಾ ಇದ್ದೀರೋ ಅದು ಬಂದು JBL ಮೈಕಿಂದ. ಇದರಲ್ಲಿ ನಾವು ಮೋಟೋ ವ್ಲಾಗ್ ಮಾಡೋಕ್ಕಾಗಲ್ಲ, ಕಾರಣ ಇದೊಂದೇ. ಈ ಶೆಲ್ ಹಾಕೋ ಈ ಪಾರ್ಟ್ ಏನಿದೆಯೋ ಹೆಲ್ಮೆಟ್ ಕೂರಲ್ಲ, ಕೂರಿಸಿದ್ರು ಕಿವಿಗೆ ಸಿಕ್ಕಾಬಟ್ಟೆ ಚುಚ್ಚುತ್ತೆ. ನೋಡೋದಲ್ಲ, 1 2 3 4 5 ಇಷ್ಟನ್ನು ಈಗ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಜೊತೆಗೆ ಇದನ್ನು ನಾನು 6 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಯೂಸ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದಲು ಬ್ಯಾಟ್ರಿಯಿಂದನೇ ಸ್ಟಾರ್ಟ್ ಮಾಡೋಣ. ಇದು ನಾರ್ಮಲ್ ಆದರೆ ಬ್ಲೂ ಕಲರ್, ಇಲ್ಲಿ ಏನು ನೋಡ್ತಿದ್ದೀರೋ ವೈಟ್ ಪಾರ್ಟ್ಸು, ಇದು ನಾರ್ಮಲ್ ಬ್ಲೂ ಕಲರ್ ಬರುತ್ತೆ, ಅದು ನಾರ್ಮಲ್ ಬ್ಯಾಟ್ರೀಸು. ಇದು ಎಂಡ್ಯೂರೋ ಬ್ಯಾಟ್ರೀಸ್ ಅಂತ, ಸ್ವಲ್ಪ ಲಾಂಗ್ ಟೈಮಿಂಗ್ಸ್ ಬರುತ್ತೆ. ಅಂದರೆ ಅದು ಒಂದು 40 ನಿಮಿಷ ಬಂದರೆ ಒಂದು 55ರಿಂದ 1 ಅವರ್ ಬರ್ಬೋದು. ಇದು ನಿಮಗೆ 10 ಬ್ಲ್ಯಾಕು, ಹೀರೋ 9, ಹೀರೋ 11 ಕೂಡ ಆಗುತ್ತೆ. ಗೋಪ್ರೋ ಅವ್ರದ್ದೇನೆ. ಬ್ಯಾಟ್ರಿ ಹೇಗೆ ಬರುತ್ತೆ ಅಂದರೆ ನೋಡಿ, ಈ ಥರ 2 ಬ್ಯಾಟ್ರಿ ಕೂರಿಸಿ ಕಳಿಸಿರ್ತಾರೆ. ಹೀಗೆ ಬರುತ್ತೆ ಗೋಪ್ರೋ ಒರಿಜಿನಲ್ ಬ್ಯಾಟರಿ. ನೋಡ್ಕೊಳ್ಳಿ. ಎಂಡ್ಯೂರೋ ಬ್ಯಾಟ್ರಿ ಅಂತ ಗುರು, ಎಷ್ಟು ಕೊಟ್ಟೆ ಗೊತ್ತಾ ಇದಕ್ಕೆ ನಾನು? ನೋಡಿ, 4500 ರೂಪಾಯಿ. MRPಗಿಂತ ಕಮ್ಮಿ ಅಂತೂ ಕೊಡಲ್ಲ, MRP ಇದೆ 4500 ರೂಪಾಯಿ. ಆದರೂ ಮೇಡ್ ಇನ್ ಚೈನಾ. ಒಟ್ಟಲ್ಲಿ ಇದು ಅವ್ರಿಗೆ ಹೇಳೋ ಹಾಗೆ ನಾರ್ಮಲ್ ಬ್ಯಾಟ್ರಿಗಿಂತ ಒಂದಷ್ಟು ಸ್ವಲ್ಪ ಜಾಸ್ತಿನೇ ನಾವು ಪ್ಲೇ ಮಾಡ್ಬೋದು. ಮತ್ತು ನಾರ್ಮಲ್ ಬ್ಯಾಟ್ರಿ ಏನಾಗುತ್ತೆ ಅಂದರೆ ಬಿಸಿಲಲ್ಲಿ ಗೋಪ್ರೋ ಹೀಟ್ ಆದರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಈ ಬ್ಯಾಟ್ರಿ ಆಗಲ್ಲ, ಅದೊಂದು ಪ್ಲಸ್ ಪಾಯಿಂಟು. ಏನಂದರೆ ಎಷ್ಟೇ ಬಿಸಿಲಿರಲಿ, ಎಷ್ಟೇ ಚಳಿ ಇರಲಿ, ಎಷ್ಟೇ ಮಳೆ ಬರಲಿ, ಪರ್ಫೆಕ್ಟಾಗಿರುತ್ತೆ. ಬ್ಯಾಟ್ರಿ ಆಯಿತು, ಬ್ಯಾಟ್ರಿ ಚಾರ್ಜರ್ ತೋರಿಸ್ತೀನಿ ನೋಡಿ. ಇದು ಬಂದು ಟೆಲಿಸಿನವ್ರದ್ದು ಬ್ಯಾಟ್ರಿ ಚಾರ್ಜಿಂಗ್ ಬಾಕ್ಸ್. ಇದು ಈ ಗೋಪ್ರೋ 11, ಗೋಪ್ರೋ 10, ಗೋಪ್ರೋ 9 ಇಷ್ಟು ಗೋಪ್ರೋ ಇದರಲ್ಲಿ ಬ್ಯಾಟ್ರಿ ಆಯಿತು. ಈಗ ಬ್ಯಾಟ್ರಿ ಚಾರ್ಜರ್ ಹತ್ರ ಬರೋಣ. ಗೋಪ್ರೋ ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೆ ಗೋಪ್ರೋ ಚಾರ್ಜರೇ ಇದೆ. ಸೊ ಅದು 5,500 ಎಲ್ಲ ಇದೆ. ಅಷ್ಟು ಅಫೋರ್ಡ್ ಮಾಡೋಕ್ಕೂ ಆಗೋಲ್ಲ. ಮತ್ತು ಇದರಷ್ಟು ಚೆನ್ನಾಗೂ ಇಲ್ಲ ಅದು ಪ್ರಾಡಕ್ಟು. ಏನಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದು ಟೆಲ್ಸಿನವ್ರದ್ದು ಬ್ಯಾಟ್ರಿ ಚಾರ್ಜರು. ಸೊ ಇಲ್ಲಿ ನಾವು 3 ಬ್ಯಾಟ್ರಿ ಒಟ್ಟಿಗೆ ಚಾರ್ಜ್ ಮಾಡ್ಬೋದು. ಸೊ ರೈಡರ್ಸ್ಗೆ ಅಂತೂ ಬೆಸ್ಟ್ ಅನ್ಬೋದು. ಯಾಕೆ ಅಂದರೆ ಓಪನ್ ಮಾಡಿ ತೋರಿಸ್ತೀನಿ, ಮೊದಲು ನೋಡ್ಕೊಂಬಿಡಿ. ಬಾಕ್ಸ್ ಈ ಟೈಪು ಬರುತ್ತೆ, ಒಳಗಡೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಅದಾ ಚಾರ್ಜರು ನೋಡಿ, ಇದೆ ಟೆಲ್ಸಿನವ್ರದ್ದು. ಕಾಣಿಸ್ತಾ ಇದೆಯಾ? ಟೆಲ್ಸಿನ್
ಕನೆಕ್ಟ್ ಮಾಡಿದ್ರೆ ಫುಲ್ಲು ಖಾಲಿ ಆಗೋಗಿದ್ರೆ ಬ್ಯಾಟ್ರಿ ರೆಡ್ಡಲ್ಲಿ ಬರುತ್ತೆ, 50 ಮೇಲಾದರೆ ಯೆಲ್ಲೋಲ್ಲಿ ಬರುತ್ತೆ, 100 ಕಂಪ್ಲೀಟ್ ಆಗೋದ್ರೆ ಗ್ರೀನಲ್ಲಿ ಬರುತ್ತೆ. ಜೊತೆಗೆ ಇಲ್ಲಿ ಮೆಮೊರಿ ಕಾರ್ಡ್ ಹೋಲ್ಡರ್ ಕೂಡ ಸಿಗುತ್ತೆ. 2 ಮೆಮೊರಿ ಕಾರ್ಡ್ನ ಆರಾಮಾಗಿಡ್ಬೋದು, ಏನೂ ತೊಂದರೆ ಆಗಲ್ಲ ಮೆಮೊರಿ ಕಾರ್ಡ್ಗೆ. 3 ಬ್ಯಾಟ್ರೀಸ್ ಸಿಗುತ್ತೆ, ಇಟ್ಬಿಟ್ಟು ಆರಾಮಾಗಿ ಕ್ಲೋಸ್ ಮಾಡ್ಬೋದು. ನೀವು ರೈಡಿಗೆ ಮಾಡುವಾಗ ಇದು ಸಿ ಟೈಪು ಕೇಬಲ್ಲು, ಆಗ ಪವರ್ ಬ್ಯಾಂಕು ಅದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಆರಾಮಾಗಿ ಬ್ಯಾಗ್ ಒಳಗಡೆ ಇಟ್ಕೊಂಡ್ಬಿಟ್ರೆ ಕೇಳಿ ಖತಮ್. ಗೋಪ್ರೋ ಬ್ಯಾಟ್ರಿ ಚಾರ್ಜರ್ ಹೇಗೆ ಬರುತ್ತೆ ಅಂದರೆ, ಇಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆಯೋ ಇಲ್ಲಿ ಇಷ್ಟೇ ಒಂದು ಟೇಬಲ್ ಬಾಕ್ಸ್ ಹಿಂಗೆ ಬರುತ್ತೆ, ಅದ್ರ ಮೇಲೆ ಬ್ಯಾಟ್ರಿ ಇಡಬೇಕು ಹಿಂಗೆ. ಅದನ್ನಲ್ಲಿ ನಾರ್ಮಲ್ ಟೇಬಲ್ ಮೇಲೆ ಇಟ್ಟು ಚಾರ್ಜ್ ಮಾಡೋಕ್ಕೆ ಬೆಸ್ಟ್ ಅದು. ಲೈಕ್ ಎಲ್ಲರೂ ಇದೇ ಫೋಟೋ ಗಿಟೋ ಹಾಕಿರ್ತೀನಿ ನೋಡ್ಕೊಳ್ಳಿ ಹೇಗಿದೆ ಅಂತ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್. ಥರ್ಡ್ ಪಾರ್ಟಿ ಅನ್ನೋದೊಂದು ಬಿಟ್ಟರೆ ಬೆಸ್ಟ್ ಚಾರ್ಜರ್. ಇಲ್ಲಿ ಇದೆಲ್ಲ ಏನು ಕೊಡ್ತಾರೆ ಅಂದರೆ, ಒಂದು ಬ್ಯಾಟ್ರಿ ಚಾರ್ಜರ್ ಜೊತೆಗೆ ಒಂದು USB ಕೇಬಲ್ಲು. ನಾನು ಓಪನೇ ಮಾಡಿಲ್ಲ, ಅವ್ರು ಹೆಂಗೆ ಕೊಟ್ಟಿದ್ರು ಹಾಗೇ ಇದೆ, ಸಿ ಟೈಪು. ಇದ್ರ ಪ್ರೈಸ್ ಬಂದು ಏನಿದೆ ಅಂದರೆ 3000 ಇದೆ. ಇಲ್ಲಿದೆ ನೋಡಿ, 2999 ಅಂದರೆ 3000. ಇದನ್ನು ಎಲ್ಲನೂ ಅಮೆಝಾನಲ್ಲೇ ತರಿಸಿರೋದು. ಗೋಪ್ರೋ ಒಂದು ಬಿಟ್ಟು ಗೋಪ್ರೋ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ನೆಕ್ಸ್ಟು ಇಂಪಾರ್ಟೆಂಟು ಅಂದರೆ ನಮಗೆ ಇದೇ ಬೀಳೋದು, ಆ್ಯಕ್ಷನ್ ಪ್ರೋ ಅವ್ರದ್ದು ಗೋಪ್ರೋ ಅಡಾಪ್ಟರ್. ಇದೊಂದು ಲೆನ್ಸ್ ಗಾರ್ಡ್ ಕೊಡ್ತಾರೆ. ಇದನ್ನು ನೀವು ಗೋಪ್ರೋನ ಯಾವಾಗ ಶೆಡ್ ಮಾಡ್ತೀರೋ, ಅಂದರೆ ಯಾವಾಗ ತೆಗೆದು ಒಂದು ಕಡೆ ಇಟ್ಟಿರ್ತೀರೋ, ಅಥವಾ ಸುಮ್ಮನೆ ಹೆಲ್ಮೆಟ್ಗೆ ಹಾಕೊಂಡು ಓಡಿಸ್ತಿದ್ದೀನಿ ಕೂಡ ಏನೋ ರೆಕಾರ್ಡ್ ಮಾಡಲ್ಲ ಅಂದಾಗ ಇದನ್ನು ಲೆನ್ಸ್ಗೆ ಹಿಂಗೆ ಹಾಕ್ಬಿಟ್ರೆ ಕೂತ್ಕೊಳ್ಳುತ್ತೆ. ಬಟ್ ಇದನ್ನು ತೆಗಿಬೇಕು, ಇದನ್ನು ತೆಗೆದು ಇದನ್ನು ಹಾಕಬೇಕು. ಇದು ಯಾಕೆ ಮೇನ್ ಇಂಪಾರ್ಟೆಂಟು ಅಂದರೆ, ಇದು ಇನ್ನೂ ಬೇಜಾನ್ ಕಂಪ್ನಿ ಇದ್ದಾರೆ. ಆ್ಯಕ್ಷನ್ ಪ್ರೋ ಅಂದರೆ ಸ್ವಲ್ಪ ಅಫೋರ್ಡೆಬಲ್, ಓಕೆನಾ. ಯಾಕೆ ಈ ಕೇಸ್ನ ನಾವು ಹಾಕ್ಕೊಬೇಕು ಅಂದರೆ ಇದೊಂದೇ ರೀಸನ್ಗೆ ನೋಡಿ, ಇದೊಂದೇ ರೀಸನ್ನು. ಈ ಕಣ ಕಿಂಡಿ ಕಾಣಿಸ್ತಾ ಇದೆಯಾ, ಇಲ್ಲಿ ನಮ್ಮ ಮೈಕ್ ಅಡಾಪ್ಟರು ಆರಾಮಾಗಿ ಫಿಟ್ ಆಗುತ್ತೆ ನೀಟಾಗಿ. ಅದಕ್ಕೆ ಅಂತ ಒಂದು ಪ್ಲೇಸ್ ಕೊಟ್ಟಿದ್ದಾರೆ, ಕೂತ್ಕೊಳ್ಳುತ್ತೆ. ಅದೊಂದೇ ರೀಸನ್ಗೆ ಇದು ಕೇಸು ಅವಶ್ಯಕ. ಇದಕ್ಕೆ ಇಲ್ಲೊಂದು ಡಾಕ್ ಕೊಡ್ತಾರೆ, ಇಲ್ಲೊಂದು ಹಾಟ್ ಶೂಮ್ ಮೌಂಟ್ ಬರುತ್ತೆ, ಅಲ್ಲಿಗೆ ಹಾಕೊಂಡು ನಾವು ಎಕ್ಸ್ಟ್ರಾ ಫ್ಲ್ಯಾಶ್ ಲೈಟು ಅಥವಾ ಮೈಕೋ ನಾವು ಕನೆಕ್ಟ್ ಮಾಡ್ಕೊಬೋದು. ಈ ಲಾಕು ಎರಡನ್ನೂ ಓಪನ್ ಮಾಡಿ ಒಳಗಡೆ ಗೋಪ್ರೋ ಹಾಕೋದು. ಇಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆ ಒಂದು ಸ್ಪೇಸು, ಅಲ್ಲಿಗೆ ಅಡಾಪ್ಟರ್ದು ಕೇಬಲ್ ಕನೆಕ್ಟ್ ಆಗುತ್ತೆ, USB Type C ಕೇಬಲ್ಲು. ಬ್ಯಾಟ್ರಿ ಚೇಂಜ್ ಮಾಡಬೇಕಂದ್ರೆ ಕೇಬಲ್ ತೆಗೆದು ಬ್ಯಾಟ್ರಿ ಹಾಕಿ ಮತ್ತು ಡೋರ್ ಹಾಕಿ ಕೇಬಲ್ ಹಾಕಿ ಎರಡು ಕೆಲಸ ಇಷ್ಟೇ. ಮೈಕ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ, ಯಾಕಂದ್ರೆ ಇದೇ ತುಂಬ ಲೆಂತಿ ಆಗಿದೆ. ನಾಳೆ ಹಾಕ್ತೀನಿ ಇನ್ನೊಂದು ವೀಡಿಯೋ, ಯಾಕಂದರೆ ಎಲ್ಲ ಶೂಟ್ ಮಾಡಿ ರೆಡಿ ಇದೆ. ಬಾಯ್.